motion poster release. ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವಿಷಯ ಯಾಕಂದ್ರೆ ಕಥನ ಅವರು ಬಂದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ. ಅವರು ಇವತ್ತು ಅವರು ಕೆಲವು ದಿನ ಮಾಡಿದ್ದು ಖುಷಿ ಆಗುತ್ತೆ. ಇಲ್ಲಿ ಎರಡು ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ವಿ. ಸಿನಿಮಾ ಬಗ್ಗೆ ನಿರ್ಮಾಪಕರು ಹೇಳಿದ್ರಿಂದ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗ್ಬಹುದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದ್ವಿ. ಒಬ್ಬ ಕಲಾವಿದ MGR ಜೈಲಿಂದ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದು ಸೆಕ್ಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ. ಎಲೆಕ್ಷನ್ ನಿಂತ್ಕೊಳ್ಳದೆ ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್. ನಾಯಕರು ಇವರು ನಾಯಕರು ಇಬ್ಬರ ಮಧ್ಯೆ ನಾನಿದ್ದೀನಿ. ಈ ಸಿನಿಮಾದಲ್ಲಿ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದು ಏನೂ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ರು ಗೊತ್ತಿಲ್ಲ. ತುಂಬಾ ಏನು ಮಾತಾಡುವಂಥದ್ದೇನಿಲ್ಲ, ಯಾಕಂದ್ರೆ ಡೈರೆಕ್ಟರ್ ಸರ್ ಮತ್ತೆ ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಪ್ರೊಡ್ಯೂಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದಷ್ಟು ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರು ತರ ಇದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನನ್ನ ವಯಸ್ಸಿನವರಿದ್ದಾರೆ. ವಯಸ್ಸು ಎಷ್ಟು ನಿಜವಾಗ್ಲು? ಇಲ್ಲ ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೋದು. ಆದರೆ ನನಗೆ ಹೌದು, ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದ್ರೆ ಅವ್ರಿಗೆ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 18 ತುಂಬ 18 ಬೀಳೋದೇ ಇಲ್ಲ. ನಾನು ಇರೋವರೆಗೂ 18 ಬೀಳಲ್ಲ. ನಾನು ಯಾರೋ ಎಷ್ಟು ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 18 ತುಂಬ ಇನ್ನೂ 18 ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದು ಒಳ್ಳೆ ರೀತಿಯಲ್ಲಿ ಬರಬೇಕು, ಅನ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳೆಲ್ಲ ಮಾಡಿದ್ರು ಅಂತ. ತುಂಬಾ ನಿಮ್ಮ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನ್ ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರುವಾಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದು ಸತ್ತಾಗಿರುತ್ತೆ, ಅದರ ಮೇನ್ ಕಾರಣ ಹಣಕಾಸು ಯಾವಾಗಲಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತೀರ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನರಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಡ್ತೀನಿ. ಯಾಕೆಂದ್ರೆ ಸಿನಿಮಾ
ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ತರದೊಂದು ಸಿನಿಮಾ ಮಾಡೋಕೆ ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿದೆ, ಯಾವುದೇ ರೀತಿಯ ಈಗ ತುಂಬಾ ಸಿನಿಮಾಗಳಾಗುತ್ತೆ ಅದ್ರಲ್ಲಿ ಎಷ್ಟೋ ಏನ್ ಸಿನಿಮಾ ಮುಗಿಯೋದ್ರಲ್ಲಿ ಕಚಾಪಿಚಿಯಾಗಿ ಒಬ್ಬರು ಇವತ್ತಿದ್ದಾರೋ ಇನ್ನೊಂದು ತರ ಆಗಿ ಏನೇನೋ ಆಗ್ಬೋದು. ಆ ತರದ ಯಾವ ಗೊಂದಲಗಳಿಗೂ ಇಲ್ಲಿ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಗೌರಿ ಎರಡು ಶೇಡು ಸಿನಿಮಾದಲ್ಲಿ ಹೇಗಿತ್ತು ಅದು ನಿಭಾಯಿಸಿದ್ರು? ಶೇಡ್ ಅದು ಒಬ್ಬ ಅಡ್ವೊಕೇಟ್ ಆಗಿರ್ತಾರೆ. ಅಡ್ವೊಕೇಟ್ ಹೇಗೆ ಯಾವ ಪರಿಸ್ಥಿತಿ ಯಾವ ತರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾರೆ ಅನ್ನೋದೇ ಈ ಸಿನಿಮಾದ ಮೇನ್ ಕಥೆ. ಖಂಡಿತವಾಗಿ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮಗೂ ಕೂಡ ಎಲ್ಲೂ ಕೂಡ ಇದೇಂಗ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ ಅನ್ನೋದು ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿಯಾಗಿ ಅಷ್ಟು ನೀಟಾಗಿ ಆಗ್ಬೇಕು, ಆಗ್ತಾನೆ ನಿಲ್ತಾನೆ ಅನ್ನೋ ಹಂತನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಗೌರಿ ಸರ್, ಒಂದು ಹೊಸ ಟ್ಯಾಗ್ ಬಿದ್ದಿದೆ ಈಗ, ಆಂಗ್ರಿ ಮ್ಯಾನ್ ಅಂತ. ನಿಮ್ಮ ವೈಯಕ್ತಿಕ ಬದುಕಿಗೂ ಸಿನಿಮಾ ಜರ್ನಿಗೂ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕೋಪ ತಾಪಗಳ ಒಂದು ಹಾದಿ. ಕೋಪ ತಾಪ ಯಾವಾಗ ಏನ್ ಗೊತ್ತಾ, ನನಗೆ ಸಣ್ಣ ವಯಸ್ಸಿಂದನೂ ಯಾವ್ದಾದ್ರು ಒಂದು ತಪ್ಪು ಕಾಣ್ತು ಅಂದ್ರೆ ನನಗೆ ಅಷ್ಟು ಸುಲಭ ನಾನು ಅದನ್ನ ತಡ್ಕೊಂಡಿರೋದೇ ರಪ್ಪನ ಅದಕ್ಕೆ ರಿಯಾಕ್ಟ್ ಮಾಡೋಂಥ ಕ್ಯಾರೆಕ್ಟರ್. ನಾನು ಯಾವ್ದು ತರಕಾರಿ ಅಂಗಡಿ ಹೋಗ್ತೀನಿ, ಟೊಮೊಟೊ ತಗೊಳ್ತೀನಿ, ಹೊರಗಡೆ ರಸ್ತೆ ಬದಿಯಲ್ಲಿ 20 ರೂಪಾಯಿ ಇರುತ್ತೆ, ಅಲ್ಲ ಅವನು 25-30 ಅಂತಂದ್ರೆ ನಾನು ಓಕೆ ಅಂದ್ರೆ ಏನೋ ಅದ್ರ ಬಗ್ಗೆ ತಲೆ ಕೆಡಿಸಲ್ಲ. ಅವ್ನು 60 ರೂಪಾಯಿ ಅಂತಂದ್ರೆ ರಪ್ಪನ ಅವನ ಜೊತೆ ರಿಯಾಕ್ಟ್ ಮಾಡಕ್ ಶುರು ಮಾಡ್ತೀನಿ. ಯಾಕೆ ನನಗೆ 60 ರೂಪಾಯಿ ಕೂಡ ದುಡ್ದಲ್ಲ, ಆದ್ರೆ ನನ್ಗಿಂತ ಬೇರೆ ಬೇರೆಯವ್ರು ಯಾರೊಬ್ಬ ಬಡವ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಅವನಿಗೂ ಕೂಡ ಅದೇ ರೇಟ್ ಹೇಳ್ತಾನೆ. ನನ್ನಂತವನು ಕೇಳಿಲ್ಲ ಅಂತ ಅಂದ್ರೆ ಎಲ್ಲರೂ ಬಾಯಿ ಮುಚ್ಕೊಂಡಿದ್ರೆ ಈ ಸಮಾಜದಲ್ಲಿ ನಿಮಗೂ ಕೂಡ ಗೊತ್ತಿದೆ ನಿಜವಾದ ತಪ್ಪಿತಸ್ಥರು ಯಾರು ಅಂತ ಅಂದ್ರೆ ತಪ್ಪು ಮಾಡೋರಲ್ಲ. ತಪ್ಪು ಮಾಡೋರನ್ನ ವಿರೋಧ ಮಾಡದೆ ನಮ್ಗೆ ಯಾಕೆ ನಂಗೆ ಯಾಕೆ ಅವ್ನ ನಿರ್ಧಾರ ಮಾಡ್ಕೊಳ್ಳಿ ನನ್ನ ಸುದ್ದಿ ಅಂತಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳು ಸಿನಿಮಾ ಆಗಿರೋದಕ್ಕೆ ನೀವು ಮೂಲ ಕಾರಣ ಸರ್, ಕಥೆ ಬರೀತು ಅಂತ ಹೇಳ್ತೀವಿ. ಎರಡನೇದಾಗಿ ಸಾಯಿ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳ ಬಳಕೆ ಫಸ್ಟ್ ಫೇಸ್, ನಾವೆಲ್ಲ ಪ್ರೆಸ್ ಅವ್ರು ಮೀಟ್ ಆಗಿದ್ದಾಗ ಫಸ್ಟ್ ಫೇಸ್ ಅಲ್ಲಿ ಹಾಡುಗಳ ಬಗ್ಗೆ ಮಾತಾಡಿದೆ. ಸೊ ಇವಾಗ ನಾವು ಆ ಕೊನೆ ಹಂತಕ್ಕೆ ಬಂದಿದ್ದೀವಿ, ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿ ಫೈನಲ್ ಮಿಕ್ಸಿಂಗ್ ಅಲ್ಲಿ ಕೂತಿದ್ದೀವಿ. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬಾ ಎಲಿವೇಶನ್ ಜಾಗಗಳಿದೆ, ಬಿಕಾಸ್ ತುಂಬಾ ಏನಂತಾರೆ ಆಡಿಯನ್ಸ್ಗೆ ಎಕ್ಸೈಟ್ ಆಗುವಂತ ಸುಮಾರು ಜಾಗಗಳಿದೆ. ಸೊ ಅಂತ ಸೂಪರ್ ಜಾಗಗಳು ಗುರುಗಳು ನಮ್ಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ, ಸಿನಿಮಾದಲ್ಲಿ ನಮಗೆ ಚೆನ್ನಾಗಿ ಮಾಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಈ ಸಿನಿಮಾಕ್ಕೆ 2 ಪಿಲ್ಲರ್ಸ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಎಲ್ಲೂ ಅವಾಗಲೇ ನಾವು ಮಾತಾಡಿದಂಗೆ ಎಲ್ಲೂ ಕೂಡ ಗೌರಿ ಸರ್ ಹೇಳಿದ್ರು ಎಲ್ಲೂ ಒಂದ್ಸಲಿ ನೆಲ್ಲಾಗಿಲ್ಲ, ಬಿಕಾಸ್ 2 ಪಿಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಯಾವುದೇ ತರ ತೊಂದರೆ ಆಗದೆ ಈ ಸಿನಿಮಾ ಫೈನಲ್ ಮಿಕ್ಸಿಂಗ್ ಲೆವೆಲ್ಗೆ ಬಂದು ಕೂತಿದ್ದೀವಿ ಆಲ್ರೆಡಿ. ಸೊ ಎಲ್ಲರೂ ಹೇಳಿದಂಗೆ ಆಗಸ್ಟ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಅದೇ ರೀತಿ ಒಂದಷ್ಟು ಹಿರಿಯ ಕಲಾವಿದರಿಗೆ ಕೂಡ ನಾನು ವಂದನೆ ಅರ್ಪಿಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಿಕ್ಕಿಲ್ಲ, ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನನಗೆ ಇವರು ಸಿಎಂ ಸಿನಿಮಾದಲ್ಲಿ, ಬಟ್ ನಾನು ಹೇಳಿದ ಮಾತ್ರ ಇವರು ಮಾಡಿದ್ದಾರೆ. ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದ ಡೈಲಾಗ್ ಇತ್ತು ನನಗೆ, ಅಂದ್ರೆ ಆ ಸಿಎಂ ಒಂದು ಆಫರ್ ಕೊಡ್ತಾ ಇದ್ದೀನಿ, ಒಂದು ಸೈಟ್ ಆಡಿ ಕಾರು ಅದೇನೊಂದು ಆಫರ್ ಕೊಡ್ತಿದ್ದೀನಿ ಸರ್. ಈ ಸಿನಿಮಾಗೆ ಅಂದ್ರೆ ಅದೆಲ್ಲ ನನಗೆ ಕೊಡ್ಬೇಕು ಸರ್ ನೀವು. ಅಂಡ್ ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು, ಕತೆ ಬರ್ತಿದ್ದೀನಿ ನಾನೇ ರಾಮ ಅಂತ. ಅದರಲ್ಲಾಗಿ ಸ್ಟೇಜ್ ಹಚ್ಚಿದ್ದು ಸಮುದಾಯನೇ ಬಹಳ ವರ್ಷಗಳ ಹಿಂದೆ, ಅಂದ್ರೆ ಅವ್ರಿಗಿನ್ನ ಜೂನಿಯರ್, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದು ಸಮುದಾಯ ತಂಡದಿಂದಾನೆ. ಸೊ ಅದೊಂದು ಅಂಡ್ ಸರ್ ನಮ್ಮ ಲೆಜೆಂಡರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ನಿಮ್ಗೆ ಮಾತಾಡೋದಿಲ್ಲ. ಇಟ್ಸ್ ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳ್ಬೇಕು, ಎಲ್ಲರೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ತರ ಜಾಸ್ತಿ ಆದ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಎಲ್ಲಿ ಆಗುತ್ತೆ ಅನ್ನೋದು ತಪ್ಪಿಲ್ಲ. ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದ್ದೀನಿ ಕನ್ನಡ 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ, ಓಕೆ ಶಾರ್ಟ್ಸ್ 40 ಅವರ್ ತರ್ತಾರೆ. ಅದ್ರ ಆ ಮಿಕ್ಕ ಎಷ್ಟು 38 ಅವರು ಪ್ರೊಡ್ಯೂಸರ್ ಆಗಿರೋದು ಸರ್. ಒಂದ್ ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡಿದಾಗ ನಾನು ಹೇಳಿದ್ದೀನಿ ಸರ್, ಇಲ್ಲಿ ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್, ಬೇಡಪ್ಪ ನೀನು ಎಂಟಾಣಿ ಆಕ್ಟಿಂಗ್ಗೆ ಸಾಕು, 5 ರೂಪಾಯಿ ಎಲ್ಲ ಬೇಡ. ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ತರ. ನಾನು ಬಹಳ ವರ್ಷ
ವರ್ಷದಿಂದ ಪರಿಚಯ. ಯಾವುದೇ ಒಂದು ಫಂಕ್ಷನ್ಗೆ ಆಗಲಿ, ಸೆಲೆಬ್ರಿಟಿ ಶೋ ಆಗಲಿ, ಆಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಆಗಲಿ ಎಲ್ಲ ಬಂದಾಗ ಒಂದು ಸೀನಿಯರ್ ಒಂದು ಭಯನೂ ಇರೋದು, ಆಮೇಲೆ ಒಂದು ಆಸೆನೂ ಇರೋದು. ಸಾಯಿ ಪ್ರಕಾಶ್ ಸರ್ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಸೀನ್ ಬಂದು ಹೋದ್ರೂ ಎಲ್ಲೋ ಒಂದು ಸಮಾಧಾನ ಅಂತ. ಅದೇ ರೀತಿ ರಾಮಚಂದ್ರ ಅವ್ರಿಗೂ ನಾನು ಕೇಳಿದ್ದೆ, ಸರ್ದು ಒಂದು ಸಿನಿಮಾ ಶುರು ಆಗ್ತಿದೆ ಅಂತ. ಆಗ ಹೇಳಿದ್ದೆ, ಜಿ ಹೇಳಿದ್ವಿ ಒಂಚೂರು ಅಂತ. ರಾಮಚಂದ್ರ ಅವ್ರು ಹೇಳಿದ್ರು, ಜಿ ಒನ್ ಡೇ ಇದೆ, ಒಂದು 2 ಸೀನ್ಸ್ ಇದೆ ಅಷ್ಟೇನೆ, ಜಿ 1 ಸೀನ್ ಇದ್ರು ಪರವಾಗಿಲ್ಲ ಜಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯೂಶಲಿ ಮೊಬೈಲ್ನ ಸೈಲೆಂಟ್ ಇಡಲ್ಲ, ಆಫ್ ಮಾಡಲ್ಲ, 24 ಅವರ್ಸ್ ಆನಲ್ಲೇ ಇರುತ್ತೆ. ಒಂದ್ಸಲಿ ಆನ್ ಮಾಡಿ ಇಟ್ಟಿದ್ದೀನಿ, ಮಾಮೂಲಿ ಮಾಡ್ಕೊಂಡಿದ್ದೀನಿ. 5:30 ಫೋನ್ ಬರುತ್ತೆ. ರಾಮಚಂದ್ರ ಅವರು ಫೋನ್ ಮಾಡ್ಬಿಟ್ಟು, ಜಿ ಏನ್ ಮಾಡ್ತಾ ಇದ್ದೀರಾ? 5:30 ಬೆಳಗ್ಗೆ ಏನ್ರಿ ಮಾಡ್ತಾರೆ, ಇದ್ರೆ ಮಾಡ್ತಾ ಇದ್ದೀನಿ. ಎಲ್ಲಿದ್ದೀರಾ? ಅಂತ ಬೆಂಗಳೂರಲ್ಲಿ ಇದ್ದೀನಿ. 4 ದಿವಸ ಕಂಟಿನ್ಯೂ ಬೇಕು, ಒಟ್ಟು 8 ಡೇಸ್ ಬೇಕು, 4 ದಿವಸ ಕಂಟಿನ್ಯೂ ಬೇಕು, ಇದೀರಾ ಅಂತ. ಇದೀನಿ, ಫ್ರೀ ಇದೀನಿ ಅಂತ. ಇದು ಯಲಹಂಕ ಕವಿತಾ ರೆಡ್ಡಿ ಹೌಸ್ಗೆ ಬರೋಕ್ಕಾಗುತ್ತೆ, 9 ಗಂಟೆಗೆ ಬನ್ನಿ ಸಾಕು ಅಂದರು. ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ 8:15, 8:15 ಬಂದ್ಬಿಟ್ಟಿದ್ದೆ. ಆಮೇಲೆ ಸರ್ ರೆಡಿ ಇದ್ದಾರೆ, ಕ್ಯಾಮ್ರಾ ಇಟ್ಟು ಎಲ್ಲ ರೆಡಿ. ಆಮೇಲೆ ಸರ್ ಅಂದರು, 9 ಗಂಟೆಗೆ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರಾ? ಸರ್ ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಆಮೇಲೆ ಫಸ್ಟ್ ಡೇನೆ ಅದು ತುಂಬಾ ಇವರು ಸರ್ ಹೇಳ್ತಿದ್ರಲ್ಲ, ಒಂದು ನೀಟ್ ಪಕ್ಕ ಎಡಿಟ್ ಪ್ಯಾಟರ್ನ್ ಅಲ್ಲೇ ಶೂಟ್ ಮಾಡೋದು ಅಂತ. ಆ ರೀತಿ ಫಸ್ಟ್ ಸೀನೇನೆ ಅರ್ಲಿ ಅಂದ್ರೆ ಬೆಳಗ್ಗೆ ಟಿಫನ್ ಎಲ್ಲ ಆಯ್ತು. ಬೆಳಗ್ಗೆ ಸೀನೇನೆ ಬೆಡ್ರೂಮ್ ಸೀನ್ ಇತ್ತು ನಂದು. ಅಂದ್ರೆ ಬೆಡ್ರೂಮ್ ಅಂದ್ರೆ ನಾನೇನು ಕನ್ಸ್ ಕಾಣ್ತಾ ಇದ್ದೀನಿ, ಕನ್ಸಿಂದ ಓಲ್ಡ್ ಬೀಳೋದು. ಅದ್ರ ಕತೆ ಹೇಳಿದ್ರೆ ರಿವೀಲ್ ಆಗುತ್ತೆ, ಬೇಡ. ಏನ್ ಹೇಳೋದು ಸಿನಿಮಾ ಬಗ್ಗೆ? ನನಗೆ ಕುಮಾರ್ ಸರ್ ಅಂತ ಆಕ್ಚುಲಿ ಸಿನಿಮಾದಲ್ಲಿ ಅವ್ರು ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡ್ಬಿಟ್ಟು ಸಾಯಿ ಪ್ರಕಾಶ್ ಸರ್ದು ಡೈರೆಕ್ಷನ್ ಅಂತ ಹೇಳಿದ್ರು. ಹೌದಾ ಸರ್, ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ತುಂಬಾ ಖುಷಿ ಆಯ್ತು. ಎಲ್ಲರೂ ಅದನ್ನ ಹೇಳಿದ್ರು. ಎಷ್ಟು ಜನ ಎಷ್ಟು ಹೇಳಿದ್ರು ಅವ್ರಿಗೆ ಸಾಕಾಗಲ್ಲ ಅಂತ ಲೆಜೆಂಡ್ ಡೈರೆಕ್ಟ್ರು. ಸರ್ ಓದೇ ಸರ್, ಹಾಯ್ ಸರ್ ಅಂತ ಅಂದ ತಕ್ಷಣ ಕಾಗೇಗೌಡ ಸರ್ ನನ್ನ ಹೆಸರು ಅಂತ ಕೈ ಕೂತ್ಕೊ. ಸತ್ಯವಾಗ್ಲೂ ಸರ್, ಇಷ್ಟು ವರ್ಷದಲ್ಲಿ ನಾನು ಒಂದು 8-9 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಅಷ್ಟು ಸಿನಿಮಾಗಳನ್ನ ಮಾಡಿ ಅಷ್ಟು ಚೆನ್ನಾಗಿ ಮಾತಾಡ್ಸಿಲ್ಲ. ನಿಜವಾಗ್ಲೂ ಆಭಾರಿ ಸರ್ ನಾನು. ಅಷ್ಟು ತುಂಬಾ ಚೆನ್ನಾಗಿ ಖುಷಿಯಾಗಿ ಮಾತಾಡ್ಸಿದ್ರು. ಆ್ಯಂಡ್ ನನಗೆ ಪ್ರೊಡ್ಯೂಸರ್ ಸರ್ ಇವರೇ ಅಂತ ಗೊತ್ತಿರಲಿಲ್ಲ. ಸೆಟ್ಟಿಗೆ ಬಂದರು, ಯಾರು ಇವರು ಸರ್ ಅಂತ ನೋಡಿದೆ. ಅದಾದ್ಮೇಲೆ ಗೊತ್ತಾಯ್ತು, ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕುಮಾರ್ ಸರ್ ಪ್ರೊಡ್ಯೂಸರ್ ಅಂತ. ಮೇಕಪ್ ಮಾಡ್ಕೊಂಡು ಕೂತಿದ್ರು. ಹಸ್ಬೆಂಡ್ ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಆಕ್ಚುಲಿ ಹಸ್ಬೆಂಡ್ ಕ್ಯಾರೆಕ್ಟರ್ ನಾನು ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ಗೆ. ನಾನೆಲ್ಲ ಮೋಸ್ಟ್ ಆರ್ಟಿಸ್ಟ್ ಅಂತ ಅನ್ಕೊಂಡೆ. ಆಮೇಲೆ ಕೈಲಿ ರಿಂಗ್ ಎಲ್ಲ ನೋಡಿದೆ, ಏನು ಇಷ್ಟೊಂದು ಗೋಲ್ಡ್ ಎಲ್ಲ ಹಾಕೊಂಡು ಬಂದಿದಾರಲ್ಲ ಇವರು ಅಂತ. ನನಗೆ ಇಷ್ಟೊಂದು ಗೋಲ್ಡ್ ಹಾಕೊಂಡ್ರೆ ಮೋಸ್ಟ್ಲಿ ಸೆಟ್ದಿರ್ಬೇಕು ಅಂತ ಅನ್ಕೊಂಡೆ. ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಗೊತ್ತಾಯ್ತು, ಇನ್ನೆಲ್ಲ ಒರಿಜಿನಲ್ ಇರುತ್ತಾರೆ, ಇದಿಲ್ಲ ಯಾರು ಇವರು ಅಂತ. ಆಮೇಲೆ ಕುಮಾರ್ ಸರ್ ಕೇಳಿಸಿದ ಯಾರು ಅವರು ಅಂತ. ಅವ್ರು ಹೇಳಿದ್ರು ನನಗೆ, ಅಮ್ಮ ಅವರೇ ಪ್ರೊಡ್ಯೂಸರು ಅಂತ. ಆಮೇಲೆ ಕಿರಣ್ ಅವರು ಕೂಡ ಇದ್ರು. ಅವರು ಬಂದು ಅವ್ರು ಆರ್ಟಿಸ್ಟ್ ಅಂತ ಅನ್ಕೊಂಡಿದ್ದೆ. ಆಮೇಲೆ ಕಿರಣ್ ಅವರು ಅವ್ರ ಪ್ರೊಡ್ಯೂಸರ್ ಮಗ ಅಂತ. ಸೊ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಸಾಯಿ ಪ್ರಕಾಶ್ ಸರ್. ನಾನು ನಿಮ್ಮ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಮೇಲೆ ಪ್ರತಿಯೊಬ್ಬ ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದೇ ಒಂದು ಹೇಳೋದು, ಸೊ ಯಾವುದೇ ಒಂದು ಚಿಕ್ಕ ಆರ್ಟಿಸ್ಟ್ ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿದ್ರೆ ಅವ್ರನ್ನ ತಂದು ಎಬ್ಬಿಸೋದು ನೀವೇ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ನನ್ಗೆ ಯಾವಾಗಲೂ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರಕಾಶ್ ಅವರು ಡೈರೆಕ್ಷನ್ ಅಲ್ಲಿ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಅವರು ಡೈರೆಕ್ಷನ್ ಅಲ್ಲಿ ಕೇಳಿಸ್ಕೊಂಡಿದ್ದೆ ಅವರು ನಾವು ತಿಳಿದವ್ರೆ ಅಂತ. ಆಮೇಲೆ ಗೊತ್ತಾಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿ ಅಭಿಮಾನ ಅವ್ರು ನಮ್ಮ ಅಪ್ಪ ಥರ. ಅವರು ಯಾವಾಗಲೂ ನಮ್ಮ ವಿಷಯದಲ್ಲಿದ್ದರೆ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಸಪೋರ್ಟಿಂಗ್ ತುಂಬ ಥ್ಯಾಂಕ್ಸ್. ಇಲ್ಲಿ ಬಂದಿದ್ದವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀನಿ. ಅದೇ ನಮ್ಮ ಮೂವಿಯಲ್ಲಿ ನಾನು ಒಂದು ಸಪೋರ್ಟಿಂಗ್ ರೋಲು ಮಾಡಿದ್ದೀನಿ. ಅದು ತುಂಬ ಖುಷಿ ಆಗ್ತಾ ಇದೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಅವರಿಗೆ. ಏನು ಹೇಳಬೇಕು ಆ ಥರ ಅಂದರೆ ಖುಷಿ ಏನಂದರೆ ಫಿಲಮ್ನಲ್ಲಿ CM ಮಗ ನಾನು, ಎಲ್ಲರೂ ಅವ್ರ ಮಗನೇ. ಸೊ ಸೇಮ್ ಪಾತ್ರ, ಏನಂತ ಡಿಫ್ರೆನ್ಸ್ ಇಲ್ಲ, ಸ್ವಲ್ಪ ಮುಂದಿನ ಶೇಡ್ ಇದೆ ಅಷ್ಟೇ. ಆಮೇಲೆ ಲೆಜೆಂಡರಿ ಸರ್ ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಷನಲ್ಲಿ ನನ್ನ ಪುಣ್ಯ ಮಾಡೋದಕ್ಕೆ ವೆರಿ ಹ್ಯಾಪಿ ಫಾರ್ ದಟ್. ಲಾಂಗ್ ಅವ್ರ ಜೊತೆಗೆ ಆಗ್ತಿದೆ ಸರ್. ನಿಮ್ಮ ಚಿತ್ರ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ನನಗೆ ಚಿತ್ರ ಮಾಡೋದಕ್ಕಿಂತ ಅವ್ರು ಕೆಲವು ಮಾತುಗಳು ಆಡೋದು ಕೇಳಿ ಭಾಳ ಸಂತೋಷ ಆಯಿತು.
ಯಾರು ತಮ್ಮ ಜೀವನನ ಹೇಳ್ಕೊಳ್ತಾರಲ್ಲ ನಿಸ್ಸಂಕೋಚವಾಗಿ, ಅದು ಬಹಳ ಇಂಪಾರ್ಟೆಂಟ್. ಎಷ್ಟು ಕಷ್ಟ, ಯಾಕಂದ್ರೆ ಎಷ್ಟೋ ಜನ ಪ್ರೇರಣೆ ಆಗ್ಬೋದು. ನೋಡಿ, ರಾಜ್ಕುಮಾರ್ ಅವ್ರು ಬಂಗಾರದ ಮನುಷ್ಯ ಮಾಡಿ ಎಷ್ಟೋ ಜನ ಸಿಟಿಲಿದ್ದವರೆಲ್ಲ ಹಳ್ಳಿಗೆ ಹೋಗಿ ತಿರ್ಗಾ ವ್ಯವಸಾಯ ಮಾಡಿ ಅವ್ರು ದೊಡ್ಡ ಆದ್ರು. ಆ ಥರ ನಮ್ಗೇನು ಆಗಲ್ಲ ಅಂದ್ರೆ ಇಂಥವ್ರ ಪ್ರೇರಣೆಯಿಂದ ಚೆನ್ನಾಗಿ ಆಗ್ಬೋದು ನನ್ನ ಆಸೆ. ನಿಮ್ಮ ಇಡೀ ಚಿತ್ರರಂಗಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ತುಂಬ ಜನ ನೋಡಿ. ಹಾಗೆ ಸಾಯಿ ಪ್ರಕಾಶ್ ಸರ್ ನಮಗೆ ಬಹಳ ಎಲ್ಲ ಸಿನಿಮಾಗಳ ಅವಕಾಶ ಕೊಟ್ಟು ನಮಗೆ ಒಂದು ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಈ ಸಿನಿಮಾದಲ್ಲಿ ನನಗೆ ಒಂದು ವಿರೋಧ ಪಕ್ಷ ನಾಯಕನ ಪಾತ್ರ ಮಾಡಿದ್ದೀನಿ, ನಂದು ಮತ್ತೆ ನಾಗೇಂದ್ರ ಅವರ ಪಾತ್ರ. ಅದು ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಂತೂ ನಿಜವಾದ ಒಂದು ರಣರಂಗನೇ ಆಗ್ಬಿಟ್ಟಿತ್ತು. ಆ ಥರದ್ದು ಸೀನ್ಗಳು ಮಾಡಿದ್ದೀವಿ, ಬಹಳ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಆದರೆ ಇವಾಗ ನಾಗೇಂದ್ರ ಸೇರಿದಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು ಆ ಪಾತ್ರಕ್ಕೆ. ನಾನು ಆ ಟೈಮಲ್ಲಿ ಅವೈಲಬಲ್ ಇರಲಿಲ್ಲ, ಎಲ್ಲ ಹೊರಗಡೆ ಊರಿಗೆ ಹೋಗ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಪಾತ್ರ ಇಂಟರ್ಚೇಂಜ್ ಆಗಿದೆ. ಬಟ್ ಅವರು ಆಡಳಿತ ಪಕ್ಷದ ನಾಯಕ, ನಾನು ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸಾಯಿ ಪ್ರಕಾಶ್ ಸರ್. ಹಾಗೆ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಮಾಧ್ಯಮ ಮಿತ್ರರೆಲ್ಲರಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. ಒಂದು ಸಿನಿಮಾ ಯಶಸ್ವಿ ಆಗೋದಕ್ಕಾದರೆ ಪತ್ರಕರ್ತರಾದ ನಿಮ್ಮ ಸಹಾಯ ಬಹಳ ಅಗತ್ಯ. ಮತ್ತು ಇಲ್ಲಿ ನಡೆದಿರೋರೆಲ್ಲ ಒಂದು ಕೇಳ್ಕೊಳ್ತೀನಿ, ಎಲ್ಲರೂ ಇವತ್ತು ಬಂದಿದ್ದೀರಿ, ನೀವು ಒಂದು 10 ಜನ ಕೇಳಿ, ಅವರೊಂದು 10 ಜನ ಕೇಳಿ, ಬಹುತ್ ಪಬ್ಲಿಸಿಟಿ ಆಗಬೇಕು. ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸಿನಿಮಾನ ಸಕ್ಸಸ್ ಮಾಡಬೇಕು. ಯಾಕಂದರೆ ಈ ಚಿತ್ರದಲ್ಲಿ ನಾನು ಸಾಯಿ ಪ್ರಕಾಶ್ ನನಗೆ ಸುಮಾರು ಒಂದು 20 ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ. ಪ್ರತಿ ಸತ್ರಿ ನನಗೆ ಪಾತ್ರವನ್ನು ಕರೆದು ಸಾಯಿ ಪ್ರಕಾಶ್ ಅವರು ಹೇಳ್ತಾರೆ, ನಮ್ಮ ಶಶಿಯಣ್ಣವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಸಾಯಿ ಪ್ರಕಾಶ್ ಸರ್ ಜೊತೆ ನಮ್ಗೆ ಆಕ್ಟ್ ಮಾಡ್ಬೇಕಾದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬ ಆರ್ಟಿಸ್ಟ್ಗೆ ಇವ್ರ ನಿಜವಾದ ಟ್ಯಾಲೆಂಟ್ ಇದೆ ಅಂತ ಅವರು ನಮ್ಗೆ ಫುಲ್ ಫ್ರೀ ಬಿಡ್ತಾರೆ. ಆಮೇಲೆ ಏನ್ ತೆಗಿಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ ನಮ್ಗೆ ಇಮಿಡಿಯೇಟ್ ಆಗಿ ಹೋಗುತ್ತೆ. ಅಷ್ಟು ತುಂಬಾ ಸೆಟ್ಟಲ್ ಆಗಲಿ ಶೂಟಿಂಗ್ ಸ್ಪಾಟ್ ಆಗಲಿ ಬಹಳ ಕಾಮ್ ಆಗಿರ್ತಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ ತುಂಬಾ ಬಹಳ ಸರಳವಾಗಿ ಹೇಳ್ಕೊಡ್ತಾರೆ.